ಸರ್, ಈಗ ಚುನಾವಣಾ ಚಾಣಕ್ಯ ಅಮಿತ್ ಶಾ, ನರೇಂದ್ರ ಮೋದಿ, ಓಕೆ ಸರ್, ಹಲವು ಪ್ರಾದೇಶಿಕ ನಾಯಕರನ್ನು ಬಗ್ಗು ಬಡಿಯಲು ಯಶಸ್ವಿಯಾದರು. ತೀರಾ ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ. ಆದರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮುಟ್ಲಕ್ಕೆ ಇವರಿಗೆ ಆಗ್ತಾ ಇಲ್ವಲ್ಲ. BJP ಪಶ್ಚಿಮ ಬಂಗಾಳವನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಮತ್ತು ಆಪರೇಷನ್ ಕಮಲವನ್ನು ಪ್ರಾರಂಭ. BJP ಮಾಡೋದೇನೆಂದರೆ ರಾಷ್ಟ್ರೀಯತೆ ಹೆಸರಿನಲ್ಲಿ ಈ ಸ್ಥಳೀಯ ಅಸ್ಮಿತೆಯನ್ನು ಅದನ್ನ ಕಡೆಗಣಿಸ್ತಾ ಒಂದು ಅಂತ ಮಾಡೋದಕ್ಕೆ BJP ಟ್ರೈ. ನೀವು ಓವರಾಲ್ ದೇಶದ ರಾಜಕಾರಣ ಅಂತ ನೋಡಿದಾಗ ಮೊದಲು ಕಾಂಗ್ರೆಸ್ ಏಕಮಾದ್ವಿತೀಯ ಪಕ್ಷ, ಯಾರು ನಿಂತರೂ ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ರು ಅಂತಾರೆ. ಈಗ ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ರಾಜ್ಯಗಳಲ್ಲಿ ಸ್ಟ್ರಾಂಗ್ ಆಗಿದ್ದಾವಲ್ಲ, ಆ ಪ್ರಾದೇಶಿಕ ನಾಯಕತ್ವ, ಪ್ರಾದೇಶಿಕ ಪಕ್ಷಗಳ ಶಕ್ತಿ ಅಷ್ಟೇ ಇದೆ. ಈ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸೇತರ ರಾಷ್ಟ್ರೀಯ ಪಕ್ಷಗಳು ಅನ್ನೋದಿದೆಯಲ್ಲ, ಅದರ ವೋಟ್ಗಳನ್ನು BJP ತನ್ನ ಹತ್ರ ಸೆಳಿತಾ ಇದೆ ಅನ್ನೋ ಥರದ್ದು ಆಗ್ತಾ ಇದೆ. ಅಲ್ಲಿ 174 ಕ್ಷೇತ್ರಗಳಲ್ಲಿ ಮುಸ್ಲಿಮರು ಏನಿದ್ದಾರೆ ಅವರೇ ಡಿಸಿಷನ್. ಈ ಮುಸ್ಲಿಂ ಸಂಖ್ಯೆ ಪ್ರಾಬಲ್ಯ ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ ರಾಜ್ಯಗಳಲ್ಲಿ ಹೆಚ್ಚಾಗ್ಕೊಂಡು ಹೋಗ್ತಾ ಇದೆಯಲ್ಲ, ಅಲ್ಲೆಲ್ಲ ಕಾಂಗ್ರೆಸ್ ನಶಿಸಿಕೊಂಡು ಹೋಗ್ತಾ ಇದೆಯಾ? ಇಂಡಿಯಾದಲ್ಲಿ ಮುಸ್ಲಿಂ ಮನಸ್ಥಿತಿ ಅನ್ನೋದಿದೆಯಲ್ಲ, ಅದು ಉಳಿದ ಕಡೆ ಒಂದು ರೀತಿ ಇದ್ದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬೇರೆ ರೀತಿ ಇದೆ. ಹಾಗಾದ್ರೆ ಇದರಿಂದ ನನಗೇನು ಗೊತ್ತಾಯ್ತು ಅಂದರೆ, ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಅನಿವಾರ್ಯತೆಗಿರ್ತಾರೆ ಬಿಟ್ಟರೆ ಪ್ರೀತಿಯಿಂದ ಅಲ್ಲ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಯಾವ ತಂತ್ರಗಳನ್ನು ಮಾಡಿದರೆ ದೀದಿನ ಸೋಲಿಸ್ಬೇಕು ಅನ್ನೋ ಥರ ದಿಗಿಲು. ಮಮತಾ ಬ್ಯಾನರ್ಜಿ ಅವರು ಅಷ್ಟರ ಮಟ್ಟಿಗೆ BJPಗೆ ತಲೆನೋವಾಗಿದ್ದಾರೆ. ಕೇಜ್ರಿವಾಲ್ ಅವ್ರನ್ನ ಯಾವುದೋ ರೀತಿ ಮಟ್ಟ ಹಾಕಿದರು. ಈಗ ಮಮತಾ ಬ್ಯಾನರ್ಜಿ ಅವ್ರನ್ನ ಯಾವ ರೀತಿ ಮಟ್ಟ ಹಾಕ್ಬಾರ್ದಂದ್ರೆ ಅವ್ರಿಗೆ ಆಗ್ತಾನೇ ಇಲ್ಲ. ಈ ಬಾರಿಯೂ ಕೂಡ ಸಮೀಕ್ಷೆಗಳನ್ನು ನೋಡಿದರೆ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಅನ್ನುವಂತಹ ಸರ್ವೆ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಹಾಗಾದರೆ ದೀದಿ ಯಾವ ವಿಷಯಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ? ಮಮತಾ ಬ್ಯಾನರ್ಜಿ ಅವ್ರನ್ನ ಅಷ್ಟು ಪಶ್ಚಿಮ ಬಂಗಾಳದ ಜನ ಯಾಕೆ ನಂಬಿ ಮತ ನೀಡ್ತಾರೆ? ಈ ಹಿಂದೆ ಹಲವು ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಜ್ಯೋತಿ ಬಸು ಅವರ ಪಕ್ಷ, ಈ ಎಲ್ಲ ವಿಚಾರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ, ಚರ್ಚೆನ ಮಾಡಲಿಕ್ಕೆ ನಮ್ಮ ಜೊತೆಗೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಈ ಇಂದಿರಾ ಗಾಂಧಿ ಅವರ ನಂತರ ಮಮತಾ ಬ್ಯಾನರ್ಜಿ ಒಬ್ಬ ಏನಂದ್ರೆ ಗಂಡೆದೆಯ ಮಹಿಳೆ ಅಂತ ಹೇಳ್ಬೋದು ಅಲ್ವಾ ಸರ್? ಮಮತಾ ಬ್ಯಾನರ್ಜಿ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ಇವ್ರಿಗೆ BJP ಅವ್ರಿಗೆ ಆಗ್ತಾ ಇಲ್ಲ. ಓಕೆ, ಏನು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಪಶ್ಚಿಮ ಬಂಗಾಳ ಅನ್ನುವ ರಾಜ್ಯ ಇದೆಯಲ್ಲ, ಕರ್ನಾಟಕದ ಇಂಡಿಯಾದ ಉಳಿದೆಲ್ಲ ರಾಜ್ಯಗಳಿಗಿಂತ ಭಿನ್ನವಾದದ್ದು. ಯಾವ ರಾಜ್ಯ ಕೂಡ ಆ ರೀತಿ ಇಲ್ಲ. ಒಂದು, ಅಲ್ಲಿರುವ ಮುಸ್ಲಿಮರ ಜನಸಂಖ್ಯೆ ಅದು ಪ್ರತಿಶತ 30ರಷ್ಟೇ, 27ರಿಂದ 30. ಸೊ ಈಗ SIR ಬಂದ್ಮೇಲೆ ಎಷ್ಟು ಕಡಿಮೆ ಆಗಿದೆ ಗೊತ್ತಿಲ್ಲ. ಅದರ ಜೊತೆಗೆ ಪಶ್ಚಿಮ ಬಂಗಾಳದ ಮುಸ್ಲಿಮರೇನಿದ್ದಾರೆ ಅವರು ಉರ್ದು ಭಾಷಿಕರಲ್ಲ. ಉರ್ದು ಭಾಷಿಕರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅವರು ಬೆಂಗಾಲಿ ಮುಸ್ಲಿಮರು. ಅಂದ್ರೆ ನೀವು ಬೆಂಗಾಲಿ ಭಾಷೆ ಇರ್ತಲ್ಲ, ಭಾಷೆ ಜನ ಸಮುದಾಯವನ್ನ ಹಿಡಿದಿಡುವ ರೀತಿನೇ ಬೇರೆ. ಇದ್ದಕ್ಕಿದ್ದ ತಕ್ಷಣ ಮಿನಿಸ್ಟ್ರಿ ಬಿ ಬಂದ್ಬಿಡ್ತಾರೆ, ಭಾಷೆ ಮಿನಿಸ್ಟ್ರಿ ಬಿ ತಂದ್ಬಿಡುತ್ತೆ. ಸೊ ಹಾಗೆ ಪಶ್ಚಿಮ ಬಂಗಾಳದ ಮುಸ್ಲಿಮರು ಏನಿದ್ದಾರೆ ಅವರು ಮೇನ್ ಸ್ಟ್ರೀಮಿಗೆ ಬಂದದ್ದು, ಮತ್ತು ಅವರ ಎಜುಕೇಶನ್, ಶೈಕ್ಷಣಿಕ ಮಟ್ಟ ಇದೆಯಲ್ಲ ಅದು ಕೂಡ ಉಳಿದ ಮುಸ್ಲಿಂ ರೀತಿ ಬರೇ ಸೈಕಲ್ ಅಂಗಡಿ, ಪಂಚರ್ ಅಂಗಡಿ ಇಲ್ಲ. ಎಜುಕೇಟೆಡ್, ಓದಿದವರು. ಸೊ ಇದು ಒಂದು ಅಲ್ಲಿಯ ಇದಕ್ಕೆ ಕಾರಣ. ಅದರ ಜೊತೆಗೆ ಬಹಳ ವರ್ಷಗಳ ಕಾಲ ಎಡಪಕ್ಷದವರು ಏನು ಆಳ್ವಿಕೆ ನಡೆಸಿದಾರಲ್ಲ, ಅವರು ಎಜುಕೇಶನ್ ಇಂಪ್ರೂವ್ಮೆಂಟ್ಗೆ ಮಾಡಿದ್ರು. ಮತ್ತು ಅಲ್ಲಿ ಈ ಕಮ್ಯುನಲ್ ಭಾವನೆಗಳು ಬರದಂತೆ ತಡೆಯುವುದರಲ್ಲಿ ಎಡಪಕ್ಷಗಳ ಪಾತ್ರ ಏನಾಯ್ತು ಸರ್? ನಿರಂತರವಾಗಿ ನೀವು ನೋಡಿ, ಇವರು ಜ್ಯೋತಿ ಬಸು ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುಮಾರು ಕೆಲಸ ಮಾಡಿದ್ರು. ಆಮೇಲೆ ಮಮತಾ ಬ್ಯಾನರ್ಜಿ ಬಂದ್ಮೇಲೆ ಜ್ಯೋತಿ ಬಸು ಅವ್ರಿಗೆ ಮತ್ತೆ ಅವಕಾಶಗಳು ಸಿಗದೇ ಇರೋ ಥರ ಆಯ್ತು. ಅದು ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದು ಜ್ಯೋತಿ ಬಸು ಅವ್ರ ಪಕ್ಷನೂ ಕೂಡ. ಅದು ಯಾಕೆಂದ್ರೆ ನಿಮ್ಗೆ ನಾನು ಅಂಕಿಅಂಶಗಳನ್ನು ತಂದಿದ್ದೀನಿ. 2016 ಮತ್ತು 2021 ಅಂಕಿಅಂಶ ಇದೆ. 2016ರಲ್ಲಿ TMC 211 ಸ್ಥಾನವನ್ನು ಗೆದ್ದಿತ್ತು. ಟೋಟಲ್ 294 ಸ್ಥಾನ ಇದೆ ಅಲ್ಲಿ, ಆಯ್ತಾ? ಆವಾಗ ಎಡಪಕ್ಷಗಳಿದೆಯಲ್ಲ, ಎಡಪಕ್ಷಗಳು 2016ರಲ್ಲಿ 26 ಸ್ಥಾನವನ್ನು ಗೆದ್ದಿತ್ತು. ಕಾಂಗ್ರೆಸ್ 44 ಸ್ಥಾನ ಗೆದ್ದಿತ್ತು. BJP 3 ಸ್ಥಾನವನ್ನು ಗೆದ್ದಿತ್ತು. 16ರಲ್ಲಿ 3 ಇತ್ತು.
21ಕ್ಕೆ ಬರೋ ಹೊತ್ತಿಗೆ ಹಾ. ಬಿಜೆಪಿ ಪಶ್ಚಿಮ ಬಂಗಾಳವನ್ನ ಬಹಳ ಸೀರಿಯಸ್ ಆಗಿ ತೆಗೆದು ಹ್ಮ್ ಮತ್ತು ಆಪರೇಷನ್ ಕಮಲವನ್ನ ಪ್ರಾರಂಭ ಮಾಡಿತು. ಹ್ಮ್ ಸೊ ಈ ಆಪರೇಷನ್ ಕಮಲ ಮಾಡುವ ಮೂಲಕ ಬಹಳಷ್ಟು ಈಗ ಪ್ರತಿಪಕ್ಷದ ನಾಯಕರಾಗಿರುವಂತ ಸುವೇಂದು ಎಲ್ಲರನ್ನು ತೆಗೆದುಕೊಂಡ್ರು ಕೂಡ. ಹ್ಮ್ ಸೊ ಅವರ ನಿರೀಕ್ಷಿತ ಇದನ್ನ ಮುಟ್ಟಕ್ಕಾಗಿಲ್ಲ. ಹ್ಮ್. ಆದ್ರೆ ಈ ಅಲ್ಲ ಸರ್, ಈಗ ಒಂದು ಹೇಳ್ಬಿಡ್ತೀನಿ ನಿಮ್ಗೆ. ಹ್ಮ್. ಈ ಬೆಳವಣಿಗೆಯಿಂದ ಆಗಿದ್ದು ಅಂದ್ರೆ ಹ್ಮ್ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣ ನಾಶ ಆದವು. ಹೌದು ಹೌದು 2021ರಲ್ಲಿ ಸರ್ ನಿಮ್ಗೆ ಹೇಳ್ತೀನಿ ಹ್ಮ್ ನೋಡಿ. ಅವ್ರ ಯೂಶುವಲಿ ನಾವು ಎಂಟಿ ಇನ್ಕಮೆನ್ಸಿ ಅಂತೆಲ್ಲ ಮಾತಾಡ್ತೀವಿ ಹ್ಮ್ ಅಲ್ವಾ, ಹ್ಮ್. ಇದನ್ನ ಹೇಗ್ ಡಿಫೀಟ್ ಮಾಡ್ತಾರೆ ಅಂತ. ಹ್ಮ್ 2016ರಲ್ಲಿ 211 ಸ್ಥಾನವನ್ನು ಪಡೆದಂತ ಮಮತಾ ಬ್ಯಾನರ್ಜಿ ಟಿಎಂಸಿ. ಟಿಎಂಸಿ ಹಾ 2021ರಲ್ಲಿ 215 ಸ್ಥಾನ ಪಡಿ. ವಾವ್. ಹಾ ಇಂಪ್ರೂವ್ಮೆಂಟ್. ಹೌದು. ಅದರ ಜೊತೆಗೆ ಮತ್ತೆ 2021ರಲ್ಲಿ ನಿಮ್ಗೆ ನೆನಪಿರ್ಬೋದು, ಅತಿ ಹೆಚ್ಚು ಆಡಳಿತ ವಿರೋಧಿ ಇದೆ ಅಲ್ಲಿ ಅಂತ ಇದೆ, ಮಾಧ್ಯಮಗಳಲ್ಲಿ ಪ್ರಚಾರ Yes, ಮಾಡಲಾಗಿದೆ. ಅದರ ಜೊತೆಗೆ ನೋಡಿ, ಸೊ ಬಿಜೆಪಿ ಒಮ್ಮೆಲೆ 77 ಸ್ಥಾನಗಳಿಗೆ ಹೋಗ್ಬಿಡುತ್ತೆ. ಕಾಂಗ್ರೆಸ್ ಜೀರೋಕ್ ಬರುತ್ತೆ. ಕಾಂಗ್ರೆಸ್ 0, ಎಡಪಕ್ಷಗಳು 0. ಜೀರೋ. ಅಂದ್ರೆ ಇಡೀ ಪಶ್ಚಿಮ ಬಂಗಾಳದ ಜನ ಹ್ಮ್ ಹ್ಮ್ ಒಂದು ಕಡೆ ಕಾಂಗ್ರೆಸ್ ಅನ್ನ ಮತ್ತು ಎಡಪಕ್ಷಗಳನ್ನ ಸಂಪೂರ್ಣವಾಗಿ ಅಲ್ಲ, ಈಗ ನೀವು ಓವರ್ ಆಲ್ ದೇಶದ ರಾಜಕಾರಣ ಅಂತ ನೋಡಿದಾಗ ನಂಗೆ ಇಲ್ಲಿ ಒಂದು ಅನಿಸ್ತಾ ಇದೆ ಸರ್. ಮೊದಲು ಕಾಂಗ್ರೆಸ್ ಏಕಮಾದ್ವಿತೀಯ ಪಕ್ಷ, ಯಾರು ನಿಂತರೂ ಕಾಂಗ್ರೆಸ್ ವೋಟ್ ಹಾಕ್ತಿದ್ರು ಅಂತಾರೆ. ಹೌದು. ಈಗ ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ರಾಜ್ಯಗಳಲ್ಲಿ ಸ್ಟ್ರಾಂಗ್ ಆಗಿದ್ದಾವಲ್ಲ, ಆ ಪ್ರಾದೇಶಿಕ ನಾಯಕತ್ವ, ಪ್ರಾದೇಶಿಕ ಪಕ್ಷಗಳ ಶಕ್ತಿ ಅಷ್ಟೇ ಇದೆ. ಈ ಕಾಂಗ್ರೆಸ್ಸು ಮತ್ತೆ ಕಾಂಗ್ರೆಸ್ಸೇತರ ರಾಷ್ಟ್ರೀಯ ಪಕ್ಷಗಳು ಅನ್ನೋದಿದೆಯಲ್ಲ, ಅದರ ವೋಟ್ಗಳನ್ನ ಬಿಜೆಪಿ ತನ್ನ ಹತ್ರ ಸೆಳಿತಾ ಇದೆ ಅನ್ನೋ ತರದ್ ಆಗ್ತಾ ಇದೆ ಇದು. ಅದು ಬಹಳ ಪರ್ಫೆಕ್ಟ್. ಅದು ಯಾಕೆ ಗೊತ್ತಾ ನಿಮ್ಗೆ? ಹ್ಮ್ ಒಂದು ಇಂಡಿಯಾ ಅನ್ನೋದಿದೆಯಲ್ಲ, ಹ್ಮ್ ಇದು ಒಂದ್ ರೀತಿ ಹಲವು ದೇಶಗಳ ಒಕ್ಕೂಟ. ಹೌದು, ವಿವಿಧತೆಯಲ್ಲಿ ಏಕತೆ. ನೀವು ತಮಿಳ್ನಾಡು ಅದೊಂದು ದೇಶ, ಹ್ಮ್. ಕರ್ನಾಟಕ ಒಂದ್ ದೇಶ, ಹ್ಮ್ ಪಶ್ಚಿಮ ಬಂಗಾಳ ಒಂದ್ ದೇಶ. ಹ್ಮ್ ಅಂದ್ರೆ ಅಲ್ಲಿಯ ಭಾಷೆ, ಸಂಸ್ಕೃತಿ, ಪರಂಪರೆ, Totally, ಇತಿಹಾಸ, totally. ನಂಬಿಕೆ, ಹೌದು. ಜನಪದ ಊಟ. ಎಲ್ಲವೂ ಹ್ಮ್. ಡಿಫ್ರೆಂಟ್ ಆದ. ಹ್ಮ್ ನೀವು ಅದನ್ನ ಬಿಜೆಪಿ ಮಾಡೋದೇನು ಅಂದ್ರೆ ರಾಷ್ಟ್ರೀಯತೆ ಹೆಸರಿನಲ್ಲಿ ಈ ಸ್ಥಳೀಯ ಅಸ್ಮಿತೆಯನ್ನ ಅದನ್ನ ಕಡೆಗಣಿಸ್ತಾ ಒಂದು ಅಂತ ಮಾಡೋದಕ್ಕೆ ಬಿಜೆಪಿ ಟ್ರೈ ಮಾಡುತ್ತೆ. ಒಂದೇ ಭಾಷೆ, ಹ್ಮ್ ಒಂದೇ ಸಂಸ್ಕೃತಿ, ಹ್ಮ್ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಹ್ಮ್ ಒಂದು ಹಂತ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಹ್ಮ್ ನಮ್ಮ ಸ್ಥಳೀಯ ಅಸ್ಮಿತೆ ಜಾಗೃತ ಆಗ್ತಾ ಹೋಗುತ್ತೆ. ಹೌದು. ಹ್ಮ್ ಹ್ಮ್ ನಾವು ಕನ್ನಡಿಗರು, ನಂತರ ಇಂಡಿಯನ್. ಹೌದು. ಸೊ ಅದರಿಂದ ನೀವು ಒಂದು ಹಂತ ಮೀರಿ ರಾಷ್ಟ್ರೀಯತೆಯನ್ನು ನಮ್ಮ ಮೇಲೆ ಹೇರಕ್ಕಾಗಲ್ಲ. ಹೇರಕ್ಕಾಗಲ್ಲ. ಈ ವಿಚಾರದಲ್ಲಿ ಹ್ಮ್ ಪಶ್ಚಿಮ ಬಂಗಾಳ ಏನಿದೆ, ಹ್ಮ್ ಅಲ್ಲಿಯ ಸಾಹಿತ್ಯ, ಹ್ಮ್ ಅಲ್ಲಿ ಸಂಸ್ಕೃತಿ, ಹ್ಮ್ ಪರಂಪರೆ, ಸಾರಸ್ವತ ಲೋಕದಲ್ಲಿ ಪಶ್ಚಿಮ ಬಂಗಾಳ ಅಂದ್ರೆ ಅದರದೇ ಆದಂತ ಒಂದು ಇತಿಹಾಸ. ಅದರದ್ದೇನದು? ಹೌದು. ಅದು ಬೇರೆನೆ. ಅದ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹ್ಮ್ ಈ ಒಂದೇ ಮಾತರಂ ಮಾಡಿದ್ರಲ್ಲ, ಹ್ಮ್ ಅದು ಒಂದು ಕಾದಂಬರಿಯಲ್ಲಿ ಬಂದಿದ್ದು ಬರೀ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದು. ಹ್ಮ್ 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 ಒಂದೇ ಮಾತರಂ ಹ್ಮ್ ಅದನ್ನ ಇಂಡಿಯಾ ವೈಸ್ ಮಾಡ್ಬಿಟ್ಟು ಅದನ್ನ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಗೆಡಾಪ್ ಮಾಡಕ್ ಟ್ರೈ ಮಾಡಿದ್ರು. ಹ್ಮ್ ಬಟ್ ಇಟ್ ಇಸ್ ಆಲ್ವೇಸ್ ಡಿಫಿಕಲ್ಟ್ ಇನ್ ವೆಸ್ಟ್. ಹೌದು ಸರ್. ಈಗ ನೋಡಿ. ಚಾಣಕ್ಯ, ಚುನಾವಣಾ ಚಾಣಕ್ಯ ಅಮಿತ್ ಶಾ, ಹ್ಮ್ ನರೇಂದ್ರ ಮೋದಿ, ಹ್ಮ್ ಓಕೆ ಸರ್, ಹಲವು ಪ್ರಾದೇಶಿಕ ನಾಯಕರನ್ನ ಬಗ್ಗು ಬಡಿಯಲು ಯಶಸ್ವಿ ಆದ್ರು. ಹೌದು ತೀರಾ ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ. ಹೌದು. ಆದ್ರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮುಟ್ಲಕ್ಕೆ ಇವರಿಗೆ ಆಗ್ತಾ ಇಲ್ವಲ್ಲ. ಅದಕ್ಕೆ ನೋಡಿ, ಈಗ 294 ಕ್ಷೇತ್ರ ಇದೆಯಲ್ಲ ಸರ್, ಹ್ಮ್. ನಾನು ಇನ್ನು ಕೆಲವು ಅಂಕಿಅಂಶ ತಗೊಂಡು ಹ್ಮ್ ಅಲ್ಲಿ 174 ಕ್ಷೇತ್ರಗಳಲ್ಲಿ ಹ್ಮ್ ಮುಸ್ಲಿಮರು ಏನಿದ್ದಾರೆ ಹ್ಮ್ ಅವರೇ ಡಿಸಿಸಿವ್. ಓಕೆ. ಹ್ಮ್ ಅವ್ರದೇ ಪ್ರಾಬಲ್ಯ. ಅವ್ರದ್ದೇ ಪ್ರಾಬಲ್ಯ. ಅಂದ್ರೆ ಹ್ಮ್ ನೀವು ಉಳಿದವ್ರು ಎಲ್ಲ ಒಂದಾದ್ರೂ ಕೂಡ ಹ್ಮ್ ಮುಸ್ಲಿಂ ಯಾವ ಕಡೆ ಹೋಗ್ತಾರೋ, ಹ್ಮ್ ಯು ಮೇ ಕಾಲ್ ಇಟ್ ಮುಸ್ಲಿಂ ಅಪೀಸ್ಮೆಂಟ್, ಇನ್ನೊಂದು ಮತ್ತೊಂದು, ಏನ್ ಬೇಕಾದ್ರೂ ಕರೀರಿ, ಹ್ಮ್ ಗೆದ್ದು ಬಿಡ್ತಾರೆ. ಹ್ಮ್. ಸೊ ಹ್ಮ್ ಈ ಮುಸ್ಲಿಂ ಪಾಲಿಟಿಕ್ಸ್ ಏನಿದೆ ಹ್ಮ್ ಅದನ್ನ ಸಕ್ಸಸ್ಫುಲ್ ಆಗಿ ಹ್ಮ್ ದೀದಿ ಹ್ಯಾಂಡಲ್ ಮಾಡ್ತಾರೆ. ಓಕೆ. ಆಮೇಲೆ ನಿಮ್ಮ ಅಂಕಿಅಂಶಗಳನ್ನು ನೋಡಿ ನಂಗೊಂದು ಶಾಕಿಂಗ್ ಪ್ರಶ್ನೆ ಬರ್ತಾ ಇದೆ. ಇದನ್ನ ನೀವು ಯಾವ ರೀತಿ ಅರ್ಥೈಸ್ಕೊಳ್ತೀರೋ, ಯಾವ ರೀತಿ ಉತ್ತರ ಕೊಡ್ತೀರೋ, ನಾನು ಕುತೂಹಲದಿಂದ ಕಾಯ್ತೀನಿ. ಈ ಮುಸ್ಲಿಂ ಸಂಖ್ಯೆ, ಪ್ರಾಬಲ್ಯ ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ ರಾಜ್ಯಗಳಲ್ಲಿ ಹೆಚ್ಚಾಕೊಂಡು ಹೋಗ್ತಾ ಇದೆಯಲ್ಲ, ಅಲ್ಲೆಲ್ಲ ಕಾಂಗ್ರೆಸ್ ನಶಿಸಿಕೊಂಡು ಹೋಗ್ತಾ ಇದೆಯಲ್ಲ ಸರ್? ಹೌದು. ಯಾಕೆಂತಂದ್ರೆ ಹ್ಮ್. ನೋಡಿ, ನೀವು ಇಂಡಿಯಾದಲ್ಲಿ ಮುಸ್ಲಿಂ ಮನಸ್ಥಿತಿ ಅನ್ನೋದಿದೆಯಲ್ಲ, ಅದು ಉಳಿದ ಕಡೆ ಒಂದು ರೀತಿ ಇದ್ರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬೇರೆ ರೀತಿ ಇದೆ. ಹ್ಮ್. ಬಿಕಾಸ್ ಆಫ್ ಅವರ ಇತಿಹಾಸ ಕಾರಣ ಅದಕ್ಕೆ. ಹ್ಮ್ ಹ್ಮ್ ಮತ್ತು ಅವರು, ನೀವು ಈಗ ಕೇರಳದ ಮುಸ್ಲಿಮರನ್ನೇ, ಹ್ಮ್ ಅವರು ಏನ್ ಮಾತಾಡ್ತಾರೆ? ಮಲಯಾಳಿ ಮಾತಾಡ್ತಾರೆ. ಹ್ಮ್ ಹ್ಮ್ ಕರೆಕ್ಟ್. ಭಾಷೆ ಜೋಡಿಸುತ್ತೆ, ಅವ್ರನ್ನ ಹ್ಮ್. ಕಲ್ಚರ್ ಜೊತೆ ಜೋಡಿಸುತ್ತೆ. ಹ್ಮ್. ಪಶ್ಚಿಮ ಬಂಗಾಳದ ಬೆಂಗಾಲಿ ಬೆಂಗಾಲಿ ಮಾತಾಡ್ತಾರೆ. ಮಾತಾಡ್ತಾರೆ. ಹಾ. ಸೊ ಅದು ಭಾಷೆ ಅವ್ರನ್ನ ಜೋಡಿಸ್ಬಿಡುತ್ತೆ. ಅವ್ರ ಮಿಲಿಟರಿ ಬಂದು ಹಂಗಾದ್ರೆ ಇದರಿಂದ ನನಗೇನು ಗೊತ್ತಾಯ್ತು ಅಂದ್ರೆ, ಮುಸ್ಲಿಮ್ರು ಕಾಂಗ್ರೆಸ್ ಪರವಾಗಿ ಅನಿವಾರ್ಯತೆಗಿರ್ತಾರೆ ಬಿಟ್ರೆ ಪ್ರೀತಿಯಿಂದ ಅಲ್ಲ. ಅಲ್ಲ. ಹ್ಮ್. ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ,
ಅವರಿಗೆ ಕಲ್ಚರಲ್ ಆಸ್ಪೆಕ್ಟ್ ಅಂತ ನಾವೇನಂತೀವಿ, ಈ ಸಾಂಸ್ಕೃತಿಕ ಆಯಾಮಗಳ ಅರಿವು ಇವತ್ತಿನ ಕಾಂಗ್ರೆಸ್ಸಿಗಿಲ್ಲ. ಆದರೆ ಈ ದೀದಿ ಅಂತವರಿಗಿದೆ. ಅವರು ಮುಸ್ಲಿಮರನ್ನ ಒಳಗೊಳ್ಳುವ ರೀತಿ ಇದೆಯಲ್ಲ, ಅದು ಬೆಂಗಾಲದ ಮೂಲಕ, ಅಲ್ಲಿ ಸಾಹಿತ್ಯದ ಮೂಲಕ, ಅಲ್ಲಿ ಕಾರ್ಯಕ್ರಮಗಳ ಮೂಲಕ ಇರುತ್ತೆ. ಅದರ ಮೂಲಕ, ಅಲ್ಲಿ ಯು ಸಿ ದಟ್ ಫುಟ್ಬಾಲ್ ಮೂಲಕ, ಶಿ ನೋಸ್ ವೆರಿ ವೆಲ್. ಅದನ್ನ ಅವರು ಬಳಸಿಕೊಳ್ಳುವ ರೀತಿ, ಭಾವನೆಗಳನ್ನ ಬೆಸೆಯುವುದು. ಆ ಕಾರಣಕ್ಕಾಗಿ ಈ SIR ಮೂಲಕ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ ಅಮಿತ್ ಶಾ ಅವರು. ಆದರೂ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಓಕೆ, ಈಗ ಕೊನೆಯದಾಗಿ ಸರ್, ಈಗ ಮೊನ್ನೆ ಬಂದಂತ ಚುನಾವಣಾ ಪೂರ್ವ ಸಮೀಕ್ಷೆಗಳು, ಅಂದ್ರೆ ಇನ್ನು ಎಲೆಕ್ಷನ್ ಆಗಬೇಕು, ಈಗ ಸಮೀಕ್ಷೆ ಒಂದು ಟ್ರೆಂಡ್ ಹೆಂಗಿದೆ ಅನ್ನೋ ಥರದ ಸಮೀಕ್ಷೆಗಳು. ಈ ಸಮೀಕ್ಷೆಗಳಲ್ಲೂ ಕೂಡ ಈ ಬಾರಿಯೂ ಮಮತಾ ಬ್ಯಾನರ್ಜಿನೇ ಕಿಂಗ್ ಅನ್ನೋ ಥರ, ಅಲ್ಲಿ ಕಿಂಗ್ ಅನ್ನೋ ಥರ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅದು ಬಹಳ ಸರಳವಾದದ್ದು. ಬಂಗಾಳಿಗಳು ಕಾಂಗ್ರೆಸ್ ಮತ್ತು ಎಡಪಕ್ಷವನ್ನ ತಿರಸ್ಕರಿಸಿ ಆಗ್ಬಿಟ್ಟಿದೆ, ದೂರ ಇಟ್ಟಾಗಿದೆ, ತಿರಸ್ಕರಿಸ್ಬಿಟ್ಟಿದ್ದಾರೆ. ನೀವು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಈಗ ಮತ್ತವ್ರು ಬೇಕು ಅನ್ನುವ ವಾತಾವರಣ ಬರ್ತಾ ಇದೆ ಅಂತ ನನಗೆ ಅನ್ಸಲ್ಲ. ಅದರ ಜೊತೆಗೆ ಸಿ ದೀದಿ ಏನಿದ್ದಾರೆ, TMCಗೆ ಯಾರು ಮೇನ್ ರೈವಲ್ ಅಂದ್ರೆ BJP ಅಂತ ಸೃಷ್ಟಿ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ದಟ್ ಹಲವಾರು ನಾಯಕರನ್ನ ಅವರು ತೆಗೆದುಕೊಂಡಿದ್ದು. ಆದರೆ ಅಲ್ಲಿಯ ಕ್ಯಾರೆಕ್ಟರ್ ಇದೆಯಲ್ಲ, ಪಶ್ಚಿಮ ಬಂಗಾಳದ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತಂದ್ರೆ, BJP ಎಜೆಂಡಾ ಅನ್ನುವುದು ಅಲ್ಲಿಯ ಜನರಿಗೆ ತಲುಪೋದು ಕಷ್ಟ. ನೀವು ಮುಸ್ಲಿಮರನ್ನ ಜಾಸ್ತಿ ಅಲ್ಲಿ ವಿರೋಧ ಮಾಡಕ್ ಹೋದ್ರೆ ಮುಸ್ಲಿಮರು ಇನ್ನಿಷ್ಟು ಬಂದಾಗ್ಬಿಡ್ತಾರೆ. ಮತ್ತು ಅವರು ಮೇನ್ ಸ್ಟ್ರೀಮ್ ನಲ್ಲೇ ಇದ್ದಾರೆ ಅಲ್ಲಿ. ಈ ಕರ್ನಾಟಕದಲ್ಲಿ ಆದ್ರೆ ನೀವು ಉಳಿದ ಕಡೆ ಮೇನ್ ಸ್ಟ್ರೀಮ್ ಅಲ್ಲಿ ಇದ್ದಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಮುಸ್ಲಿಂ ಮೇನ್ ಸ್ಟ್ರೀಮ್ ಅಲ್ಲಿ ಇಲ್ಲ, ಮುಖ್ಯವಾಹಿನಿಲಿ ಇಲ್ಲ. ಯಾಕಂದ್ರೆ ಅವರ ಭಾಷೆ ಇನ್ನೊಂದು ಪ್ರತ್ಯೇಕ ಆಗ್ತಾ ಹೋಗ್ತಾರೆ. ಆದ್ರೆ ನೀವು ಉತ್ತರ ಕರ್ನಾಟಕ ಹುಬ್ಳಿಗೆ ಹೋದ್ರೆ ಅಲ್ಲಿ ಮುಸ್ಲಿಂ ಇವರು ಗೊತ್ತಾಗಲ್ಲ, ಅವ್ರು ಮೇನ್ ಸ್ಟ್ರೀಮ್ ಅಲ್ಲಿ ಇದ್ದಾರೆ. ಇನ್ನು ನೀವು ಕಲ್ಯಾಣ ಕರ್ನಾಟಕ ಹೋಗ್ಬಿಟ್ರೆ ಗೊತ್ತೇ ಆಗಲ್ಲ. ಅವ್ರು ಮೇನ್ ಸ್ಟ್ರೀಮ್ ಅಲ್ಲಿ ಇದ್ದಾರೆ, ಪ್ರಾಬ್ಲಮ್ ಆಗಲ್ಲ. ಮೇನ್ ಸ್ಟ್ರೀಮ್ ಇಲ್ಲಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರು ಮೇನ್ ಸ್ಟ್ರೀಮ್ ಅಲ್ಲಿ ಇದ್ದಾರೆ ಮತ್ತು ಅವರಿಗೆ ಬಂಗಾಲಿ ಅಸ್ಮಿತೆ ಅನ್ನುವುದು ಬೆಂಗಾಲಿಗಳೇ ಬಹಳ ಮುಖ್ಯ. ಸ್ವೀಟ್ನಷ್ಟೇ ಮುಖ್ಯ, ಬಹಳ ಮುಖ್ಯ ಅವರಿಗೆ. ಅದು ಸ್ವೀಟ್ನಷ್ಟೇ ಅಲ್ಲ, ಅಲ್ಲಿ ನೋಡಿ ದುರ್ಗಾ ಪೂಜೆ ಮಾಡ್ತಾರೆ. ಆ ದುರ್ಗೆಯ ಪ್ರತಿಮೆಯನ್ನ ತಯಾರು ಮಾಡಿ ಬಹಳ ಜನ ಮುಸ್ಲಿಮರು. ಅಂತ ಕೊಡಕೊಳ್ಳುವಿಕೆ ಏನಿದೆ ಅದು ಬೆಂಗಾಲದಲ್ಲಿ, ಆದ್ರಿಂದ ಡಿವೈಡ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆಲ್ಲೋ ನೀವು ಇಡ್ತೀರಿ ದೊಡ್ಡ ದೊಡ್ಡ ದುರ್ಗಾ ಪ್ರತಿಮೆಗಳನ್ನ ಅಂದ್ರೆ ಮುಸ್ಲಿಮ್ ವಿಲ್ ಡೂ ಇಟ್, ಮುಸ್ಲಿಮರನ್ನ ರೆಡಿ ಮಾಡ್ತಾರೆ ಬಹಳಷ್ಟು ಜನ. ಸೊ ಈ ಸ್ಥಿತಿ ಇದೆಯಲ್ಲ, BJPಗೆ ಇನ್ರೋಡ್ ಮಾಡೋದು ಕಷ್ಟ. ಆದರೆ ಸೊ ಕಾಂಗ್ರೆಸ್ ಅನ್ನ ಮತ್ತು ಎಡಪಕ್ಷಗಳನ್ನ ಜನ ತಿರಸ್ಕರಿಸಿರೋದ್ರಿಂದ ಆ ದಾರಿಯನ್ನ ಹುಡ್ಕೊಂಡು ಹೊರಟಿದೆ BJP. ಟ್ರೈಂಗ್ ಟು ಡೂ ದಟ್. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಜೊತೆಗಿನ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಕಟ್ಟಾಕ್ಲಿಕ್ಕೆ BJPಗೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸರ್, ಈಗ ಚುನಾವಣಾ ಚಾಣಕ್ಯ ಅಮಿತ್ ಶಾ, ನರೇಂದ್ರ ಮೋದಿ, ಓಕೆ ಸರ್, ಹಲವು ಪ್ರಾದೇಶಿಕ ನಾಯಕರನ್ನ ಬಗ್ಗು ಬಡಿಯಲು ಯಶಸ್ವಿಯಾದರು. ತೀರಾ ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ. ಆದರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮುಟ್ಲಕ್ಕೆ ಇವರಿಗೆ ಆಗ್ತಾ ಇಲ್ವಲ್ಲ. BJP ಪಶ್ಚಿಮ ಬಂಗಾಳವನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಮತ್ತು ಆಪರೇಷನ್ ಕಮಲವನ್ನು BJP ಮಾಡೋದೇನಂದ್ರೆ ರಾಷ್ಟ್ರೀಯತೆ ಹೆಸರಿನಲ್ಲಿ ಈ ಸ್ಥಳೀಯ ಅಸ್ಮಿತೆಯನ್ನು ಅದನ್ನ ಕಡೆಗಣಿಸ್ತಾ ಒಂದು ಅಂತ ಮಾಡೋದಕ್ಕೆ BJP ಟ್ರೈ. ನೀವು ಓವರ್ ಆಲ್ ದೇಶದ ರಾಜಕಾರಣ ಅಂತ ನೋಡಿದಾಗ ಮೊದಲು ಕಾಂಗ್ರೆಸ್ ಏಕಮಾದ್ವಿತೀಯ ಪಕ್ಷ, ಯಾರು ನಿಂತರೂ ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ರು ಅಂತಾರೆ. ಈಗ ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ರಾಜ್ಯಗಳಲ್ಲಿ ಸ್ಟ್ರಾಂಗ್ ಆಗಿದ್ದಾವಲ್ಲ, ಆ ಪ್ರಾದೇಶಿಕ ನಾಯಕತ್ವ, ಪ್ರಾದೇಶಿಕ ಪಕ್ಷಗಳ ಶಕ್ತಿ ಅಷ್ಟೇ ಇದೆ. ಈ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸೇತರ ರಾಷ್ಟ್ರೀಯ ಪಕ್ಷಗಳು ಅನ್ನೋದಿದೆಯಲ್ಲ, ಅದರ ಓಟ್ಗಳನ್ನು BJP ತನ್ನ ಹತ್ರ ಸೆಳಿತಾ ಇದೆ ಅನ್ನೋ ಥರದ್ದು ಆಗ್ತಾ ಇದೆ. ಇದು ಅಲ್ಲಿ 174 ಕ್ಷೇತ್ರಗಳಲ್ಲಿ ಮುಸ್ಲಿಮರು ಏನಿದ್ದಾರೆ ಅವರೇ ಡಿಸಿಸಿ. ಈ ಮುಸ್ಲಿಂ ಸಂಖ್ಯೆ ಪ್ರಾಬಲ್ಯ ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ ರಾಜ್ಯಗಳಲ್ಲಿ ಹೆಚ್ಚಾಗ್ಕೊಂಡು ಹೋಗ್ತಾ ಇದೆಯಲ್ಲ, ಅಲ್ಲೆಲ್ಲ ಕಾಂಗ್ರೆಸ್ ನಶಿಸಿಕೊಂಡು ಹೋಗ್ತಾ ಇದೆಯಲ್ಲ. ಇಂಡಿಯಾದಲ್ಲಿ ಮುಸ್ಲಿಂ ಮನಸ್ಥಿತಿ ಅನ್ನೋದಿದೆಯಲ್ಲ, ಅದು ಉಳಿದ ಕಡೆ ಒಂದು ರೀತಿ ಇದ್ದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬೇರೆ ರೀತಿ ಇದೆ. ಹಾಗಾದ್ರೆ ಇದರಿಂದ ನನಗೇನು ಗೊತ್ತಾಯ್ತು ಅಂದರೆ, ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಅನಿವಾರ್ಯತೆಗೆ ಇರ್ತಾರೆ ಬಿಟ್ಟರೆ ಪ್ರೀತಿಯಿಂದ ಅಲ್ಲ.